ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ವಿಜಯ್ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಜೋಸೆಫ್ ವಿಜಯ್ ಅವರಿಗೆ ಶುಭಾಶಯವನ್ನು ಕೋರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡೋ ಮೂಲಕ ವಿಜಯ್ಗೆ ಶುಭಾಶಯವನ್ನು ಕೋರಿದ್ದಾರೆ. ವಿಜಯ್ ಮುಂದಿನ ಅಧಿಕಾರ ಅವಧಿಗೆ ಶುಭಾಶಯ ಅಂತೇಳಿ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡು ಸರ್ಕಾರದೊಂದಿಗೆ ಕೇಂದ್ರ ಇರುತ್ತೆ. ಟ್ವೀಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಟ್ವೀಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಶುಭಾಶಯವನ್ನ ಕೋರಿದ್ದಾರೆ. ಸಿಎಂ ಜೋಸೆಫ್ ವಿಜಯ್ ಅವರಿಗೆ ಅಭಿನಂದನೆ ಅಂತೇಳಿ ಹೇಳಿ ಶುಭಾಶಯ ಕೋರಿದ್ದಾರೆ. ವಿಜಯ್ ಮುಂದಿನ ಅಧಿಕಾರಾವಧಿಗೆ ಶುಭಾಶಯ ಅಂತೇಳಿ ಹೇಳಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ವಿಜಯ್ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಜೋಸೆಫ್ ವಿಜಯ್ ಅವರಿಗೆ ಶುಭಾಶಯವನ್ನು ಕೋರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡೋ ಮೂಲಕ ವಿಜಯ್ಗೆ ಶುಭಾಶಯವನ್ನು ಕೋರಿದ್ದಾರೆ. ವಿಜಯ್ ಮುಂದಿನ ಅಧಿಕಾರ ಅವಧಿಗೆ ಶುಭಾಶಯ ಅಂತೇಳಿ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡು ಸರ್ಕಾರದೊಂದಿಗೆ ಕೇಂದ್ರ ಇರುತ್ತೆ. ಟ್ವೀಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಟ್ವೀಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಶುಭಾಶಯವನ್ನ ಕೋರಿದ್ದಾರೆ. ಸಿಎಂ ಜೋಸೆಫ್ ವಿಜಯ್ ಅವರಿಗೆ ಅಭಿನಂದನೆ ಅಂತೇಳಿ ಹೇಳಿ ಶುಭಾಶಯ ಕೋರಿದ್ದಾರೆ. ವಿಜಯ್ ಮುಂದಿನ ಅಧಿಕಾರಾವಧಿಗೆ ಶುಭಾಶಯ ಅಂತೇಳಿ ಹೇಳಿದ್ದಾರೆ. ತಮಿಳುನಾಡಿನ 14ನೇ ಮುಖ್ಯಮಂತ್ರಿಯಾಗಿ ಜೋಸೆಫ್ ವಿಜಯ್ ಇವತ್ತು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಶಿಳ್ಳೆ ಚಪ್ಪಾಳೆಗಳ ನಡುವೆ ವಿಜಯ್ ಪಟ್ಟಾಭಿಷೇಕ ಹೇಗಿತ್ತು, ಹೇಗಾಯ್ತು ಈ ಸ್ಟೋರಿ ನೋಡಿ. ಸಿ ಜೋಸೆಫ್ ವಿಜಯ್ ಎನ್ನುம் நான் ದ್ರಾವಿಡ ನಾಡಲ್ಲಿ ಜನನಾಯಕನ್ ದರ್ಬಾರ್. தமிழ்நாடு சிஎம் ஆகி விஜய் பதகிரகண. தமிழ்நாட்டு அரசின் முதலமைச்சராக உண்மையாகவும் உளச்சான்றின்படியும் என் கடமைகளை நிறைவேற்றுவேன் என்றும் நேர்மையானதை செய்வேன் என்றும் ஆண்டவன் மீது ஆணையிட்டு உறுதிமொழிகிறேன். ದ್ರಾವಿಡರ ನಾಡಲ್ಲಿ ಜನನಾಯಕನ್ ದರ್ಬಾರ್ ಶುರುವಾಗಿದೆ. ತಮಿಳುನಾಡಲ್ಲಿ ಮೊದಲ ದ್ರಾವಿಡೇತರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ನೂತನ ಸಿಎಂ ಆಗಿ ದಳಪತಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ವಿಜಯ್ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ಕುಟುಂಬಸ್ಥರು ಭಾವುಕರಾದರು. ದ್ರಾವಿಡ ಮಣ್ಣಿನ 14ನೇ ಮುಖ್ಯಮಂತ್ರಿಯಾಗಿ ತಮಿಳು ಖ್ಯಾತ ನಟ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ರು. ನೆಹರು ಮೈದಾನದಲ್ಲಿ ಅದ್ದೂರಿ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಸಿ ಜೋಸೆಫ್ ವಿಜಯ್ ಎನ್ನುம் நான் ಸಿಎಂ ಆಗಿ ಅಧಿಕಾರ ಸ್ವೀಕರಿಸುತ್ತಿದ್ದಂತೆ ವಿಜಯ್ ಗ್ಯಾರಂಟಿಗಳಿಗೆ ಸಹಿ ಹಾಕಿದ್ರು. ತಮಿಳುನಾಡು ಜನರಿಗೆ 200 ಯೂನಿಟ್ ಕರೆಂಟ್ ಫ್ರೀ ನೀಡೋ ಭರವಸೆ ನೀಡಿದ್ರು. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಆದೇಶ ಹೊರಡಿಸಿದ್ದು, ಜನಪ್ರಿಯ ಭರವಸೆಗಳ ಜಾರಿಗೆ ಮುಂದಾದ್ರು. ಇದರ ಜೊತೆಗೆ ಡ್ರಗ್ಸ್ ಮುಕ್ತ ತಮಿಳುನಾಡು ಮಾಡಲು ವಿಜಯ್ ಪಣ ತೊಟ್ಟಿದ್ದಾರೆ. ವಿಜಯ್ ಜೊತೆಗೆ ಇತರ 9 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ವಿಜಯ್ ಕ್ಯಾಬಿನೆಟ್ನಲ್ಲಿ ಅತಿ ಕಿರಿಯ ಶಾಸಕಿ ಕೀರ್ತನಾಗೆ ಮಂತ್ರಿ ಸ್ಥಾನ ಸಿಕ್ಕಿದೆ. ಕೆಎ ಸೆಂಗೊಟ್ಟಯ್ಯನ್, ಆಧವ್ ಅರ್ಜುನ್, ಬಸ್ಸಿ ಆನಂದ್, ಡಾಕ್ಟರ್ ಅರುಣ್ ರಾಜ್, ವೆಂಕಟರಮಣನ್, ನಿರ್ಮಲ್ ಕುಮಾರ್, ರಾಜಮೋಹನ್ ಹಾಗೂ ಡಾಕ್ಟರ್ ಟಿಕೆ ಪ್ರಭು ಪ್ರಮಾಣ ವಚನ ಸ್ವೀಕರಿಸಿದ್ರು. ಆದರೆ ವಿಜಯ್ ಮೊದಲ ಕ್ಯಾಬಿನೆಟ್ನಲ್ಲಿ ಕಾಂಗ್ರೆಸ್ಗೆ ಸ್ಥಾನ ಸಿಕ್ಕಿಲ್ಲ. ಪ್ರಮಾಣ ವಚನಕ್ಕೆ ಆಗಮಿಸಿದ ನಟಿ ತ್ರಿಷಾ. ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ನಟಿ ತ್ರಿಷಾ ಆಗಮಿಸಿದ್ರು. ಕಾಂಜೀವರಂ ರೇಷ್ಮೆ ಸೀರೆ, ಮಲ್ಲಿಗೆ ಹೂ ಮುಡಿದು ಕಂಗೊಳಿಸಿದ್ರು. ರಾಹುಲ್ ಗಾಂಧಿ ಸೇರಿ ಅನೇಕ ಗಣ್ಯರು ದಳಪತಿ ಪದಗ್ರಹಣಕ್ಕೆ ಸಾಕ್ಷಿಯಾದರು. ಇಂದಿನಿಂದ ತಮಿಳುನಾಡಲ್ಲಿ ವಿಜಯ ಶಕೆ ಶುರುವಾಗಿದೆ. ದಳಪತಿ ಕ್ಯಾಬಿನೆಟ್ನಲ್ಲಿ ಇನ್ನೂ ಯಾರ್ಯಾರಿಗೆ ಚಾನ್ಸ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕು.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಮಿಳುನಾಡಿನ 14ನೇ ಮುಖ್ಯಮಂತ್ರಿಯಾಗಿ ಜೋಸೆಫ್ ವಿಜಯ್ ಇವತ್ತು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಶಿಳ್ಳೆ ಚಪ್ಪಾಳೆಗಳ ನಡುವೆ ವಿಜಯ್ ಪಟ್ಟಾಭಿಷೇಕ ಹೇಗಿತ್ತು, ಹೇಗಾಯ್ತು ಈ ಸ್ಟೋರಿ ನೋಡಿ. ಸಿ ಜೋಸೆಫ್ ವಿಜಯ್ ಎನ್ನುம் நான் ದ್ರಾವಿಡ ನಾಡಲ್ಲಿ ಜನನಾಯಕನ್ ದರ್ಬಾರ್. ತಮಿಳುನಾಡು ಸಿಎಂ ಆಗಿ ವಿಜಯ್ ಪದಗ್ರಹಣ. தமிழ்நாட்டு அரசின் முதலமைச்சராக உண்மையாகவும் உளச்சான்றின்படியும் என் கடமைகளை நிறைவேற்றுவேன் என்றும் நேர்மையானதை செய்வேன் என்றும் ஆண்டவன் மீது ஆணையிட்டு உறுதிமொழிகிறேன். ದ್ರಾವಿಡರ ನಾಡಲ್ಲಿ ಜನನಾಯಕನ್ ದರ್ಬಾರ್ ಶುರುವಾಗಿದೆ. ತಮಿಳುನಾಡಲ್ಲಿ ಮೊದಲ ದ್ರಾವಿಡೇತರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ನೂತನ ಸಿಎಂ ಆಗಿ ದಳಪತಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ವಿಜಯ್ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ಕುಟುಂಬಸ್ಥರು ಭಾವುಕರಾದರು. ದ್ರಾವಿಡ ಮಣ್ಣಿನ 14ನೇ ಮುಖ್ಯಮಂತ್ರಿಯಾಗಿ ತಮಿಳು ಖ್ಯಾತ ನಟ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ರು. ನೆಹರು ಮೈದಾನದಲ್ಲಿ ಅದ್ದೂರಿ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಸಿ ಜೋಸೆಫ್ ವಿಜಯ್ ಎನ್ನುம் நான் ಸಿಎಂ ಆಗಿ ಅಧಿಕಾರ ಸ್ವೀಕರಿಸುತ್ತಿದ್ದಂತೆ ವಿಜಯ್ ಗ್ಯಾರಂಟಿಗಳಿಗೆ ಸಹಿ ಹಾಕಿದ್ರು. ತಮಿಳುನಾಡು ಜನರಿಗೆ 200 ಯೂನಿಟ್ ಕರೆಂಟ್ ಫ್ರೀ ನೀಡೋ ಭರವಸೆ ನೀಡಿದ್ರು. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಆದೇಶ ಹೊರಡಿಸಿದ್ದು, ಜನಪ್ರಿಯ ಭರವಸೆಗಳ ಜಾರಿಗೆ ಮುಂದಾದ್ರು. ಇದರ ಜೊತೆಗೆ ಡ್ರಗ್ಸ್ ಮುಕ್ತ ತಮಿಳುನಾಡು ಮಾಡಲು ವಿಜಯ್ ಪಣ ತೊಟ್ಟಿದ್ದಾರೆ. ವಿಜಯ್ ಜೊತೆಗೆ ಇತರ 9 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ವಿಜಯ್ ಕ್ಯಾಬಿನೆಟ್ನಲ್ಲಿ ಅತಿ ಕಿರಿಯ ಶಾಸಕಿ ಕೀರ್ತನಾಗೆ ಮಂತ್ರಿ ಸ್ಥಾನ ಸಿಕ್ಕಿದೆ. ಕೆಎ ಸೆಂಗೊಟ್ಟಯ್ಯನ್, ಆಧವ್ ಅರ್ಜುನ್, ಬಸ್ಸಿ ಆನಂದ್, ಡಾಕ್ಟರ್ ಅರುಣ್ ರಾಜ್, ವೆಂಕಟರಮಣನ್, ನಿರ್ಮಲ್ ಕುಮಾರ್, ರಾಜಮೋಹನ್ ಹಾಗೂ ಡಾಕ್ಟರ್ ಟಿಕೆ ಪ್ರಭು ಪ್ರಮಾಣ ವಚನ ಸ್ವೀಕರಿಸಿದ್ರು. ಆದರೆ ವಿಜಯ್ ಮೊದಲ ಕ್ಯಾಬಿನೆಟ್ನಲ್ಲಿ ಕಾಂಗ್ರೆಸ್ಗೆ ಸ್ಥಾನ ಸಿಕ್ಕಿಲ್ಲ. ಪ್ರಮಾಣ ವಚನಕ್ಕೆ ಆಗಮಿಸಿದ ನಟಿ ತ್ರಿಷಾ. ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ನಟಿ ತ್ರಿಷಾ ಆಗಮಿಸಿದ್ರು. ಕಾಂಜೀವರಂ ರೇಷ್ಮೆ ಸೀರೆ, ಮಲ್ಲಿಗೆ ಹೂ ಮುಡಿದು ಕಂಗಳಿಸಿದ್ರು. ರಾಹುಲ್ ಗಾಂಧಿ ಸೇರಿ ಅನೇಕ ಗಣ್ಯರು ದಳಪತಿ ಪದಗ್ರಹಣಕ್ಕೆ ಸಾಕ್ಷಿಯಾದರು. ಇಂದಿನಿಂದ ತಮಿಳುನಾಡಲ್ಲಿ ವಿಜಯ ಶಕೆ ಶುರುವಾಗಿದೆ. ದಳಪತಿ ಕ್ಯಾಬಿನೆಟ್ನಲ್ಲಿ ಇನ್ನೂ ಯಾರ್ಯಾರಿಗೆ ಚಾನ್ಸ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.